ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಪಂಚಗಂಗಾ ನದಿಯ ದಂಡೆಯ ಮೇಲೆ ನೆಲೆಸಿರುವ ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಾಲಯವು ಅತಿ ಪವಿತ್ರವಾದ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಚಾಲುಕ್ಯ ರಾಜ ಕರ್ಣದೇವನು ನಿರ್ಮಿಸಿದನು ಎಂದು ಇತಿಹಾಸ ಹೇಳುತ್ತದೆ. ನಂತರದ ಕಾಲದಲ್ಲಿ ಶಿಲಾಹಾರ ಹಾಗೂ ಯಾದವ ರಾಜರು ಇದನ್ನು ಅಭಿವೃದ್ಧಿಪಡಿಸಿದರು. ಪುರಾಣಗಳ ಪ್ರಕಾರ ವೈಕುಂಠದಲ್ಲಿ ಭೃಗು ಮಹರ್ಷಿಗಳು ಮಾಡಿದ ಅವಮಾನದಿಂದ ಬೇಸತ್ತ ಮಹಾಲಕ್ಷ್ಮಿಯು ಶ್ರೀಹರಿಯ ಮೇಲೆ ಮುನಿಸಿಕೊಂಡು ವೈಕುಂಠವನ್ನು ತೊರೆದು ನೆಲೆಸಿದ ಪವಿತ್ರ ಸ್ಥಳವಿದು. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ನಾವು ಲಕ್ಷ್ಮೀದೇವಿಯನ್ನು ಕಮಲದ ಮೇಲೆ ಕುಳಿತ ಭಂಗಿಯಲ್ಲಿ ನೋಡುತ್ತೇವೆ. ಆದರೆ ಕೊಲ್ಲಾಪುರದ ಈ ಶಕ್ತಿಪೀಠದಲ್ಲಿ ದೇವಿಯು ಭಕ್ತರನ್ನು ಹರಸಲು ಸನ್ನದ್ಧಳಾಗಿರುವಂತೆ ನಿಂತ ಭಂಗಿಯಲ್ಲಿದ್ದಾಳೆ. ಜಗದ್ಗುರು ಆದಿಶಂಕರಾಚಾರ್ಯರು ಇಲ್ಲಿಗೆ ಭೇಟಿ ನೀಡಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದ್ದಾರೆ. ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಾಲಯದ ಪ್ರಮುಖ ವಿಶಿಷ್ಟತೆಯೆಂದರೆ ಇಲ್ಲಿನ ಕಿರಣೋತ್ಸವ. ವರ್ಷಕ್ಕೆ 2 ಬಾರಿ ಜನವರಿ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಗರ್ಭಗುಡಿಯನ್ನು ಪ್ರವೇಶಿಸಿ ದೇವಿಯ ಪಾದಗಳನ್ನು ಮತ್ತು ನಂತರ ಮುಖವನ್ನು ಸ್ಪರ್ಶಿಸುತ್ತವೆ. ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಾಲಯದಲ್ಲಿ 100 ಕಂಬಗಳಿದ್ದರೂ ಯಾವುದೇ ಒಂದು ಕಂಬವು ಮತ್ತೊಂದು ಕಂಬದಂತೆ ಇಲ್ಲ. ಪ್ರತಿಯೊಂದು ಕಂಬದ ಕೆತ್ತನೆ, ರಚನೆ ಮತ್ತು ವಿನ್ಯಾಸವು ಸಂಪೂರ್ಣವಾಗಿ ಭಿನ್ನವಾಗಿದೆ. ಭಕ್ತರು ಇಲ್ಲಿ ದೇವಿಗೆ ಸೀರೆ ಮತ್ತು ಬಳೆಗಳನ್ನು ಸಮರ್ಪಿಸುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುತ್ತಾರೆ. ಓಂ ಮಹಾಲಕ್ಷ್ಮ್ಯೈ ನಮೋ ನಮಃ. ಓಂ ವಿಷ್ಣುಪ್ರಿಯಾಯೈ ನಮೋ ನಮಃ. ಓಂ